ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಆಧ್ಯಾತ್ಮಿಕ ಸಾಧನೆಯಲ್ಲಿ ಬಳಸುವ 5 ಪ್ರಮುಖ ಹೂವುಗಳು. ದೇವರ ಪೂಜೆಯಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ ಅಥವಾ ಶುಭ ಕಾರ್ಯಗಳಲ್ಲಿ ಹೂವುಗಳನ್ನು ಬಳಸುವುದು ಹಿಂದೂ ಧರ್ಮದಲ್ಲಿನ ವಾಡಿಕೆ. ಹೂವುಗಳಿಲ್ಲದೆ ಮಾಡಿದ ಪೂಜೆಯು ಅಪೂರ್ಣವೆಂದು ಹೇಳಲಾಗುತ್ತದೆ. ಆದರೆ ಆಧ್ಯಾತ್ಮಿಕ ಸಾಧನೆಗಳಿಗೆ ಯಾವ ಹೂವುಗಳನ್ನು ಬಳಸಬೇಕು, ಹೂವುಗಳಿಂದ ಯಾವೆಲ್ಲ ಆಧ್ಯಾತ್ಮಿಕ ಪ್ರಯೋಜನಗಳಿವೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ನಾವು ಬಳಸುವಂಥ ಹೂವುಗಳಲ್ಲಿ ಎಲ್ಲ ಹೂವುಗಳು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವುದಿಲ್ಲ. ಕೆಲವೊಂದು ಹೂವುಗಳು ಮಾತ್ರ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುತ್ತದೆ. ಹೂವುಗಳನ್ನು ನಾವು ಅಲಂಕಾರಕ್ಕಾಗಿ ಬಳಸುತ್ತೇವೆ. ಕೆಲವೊಮ್ಮೆ ಯಾವುದೋ ಒಂದು ಕಲೆಗಳಲ್ಲಿ, ಚಿತ್ರಗಳಲ್ಲಿ ಬಳಸುತ್ತೇವೆ. ಆದರೆ ಆಧ್ಯಾತ್ಮಿಕ ಮಹತ್ವವುಳ್ಳ ಹೂವುಗಳು ಆಳವಾದ ಕಾಸ್ಮಿಕ್ ಶಕ್ತಿಯನ್ನು ಒಳಗೊಂಡಿರುತ್ತದೆ. ಅಂತಹ ಹೂವುಗಳು ಶಕ್ತಿಶಾಲಿ ಸಂದೇಶವನ್ನು ನೀಡುತ್ತಿರುತ್ತದೆ. ಶಕ್ತಿ ಮತ್ತು ಶುದ್ಧೀಕರಣದೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ. ಮಾನಸಿಕ ಶಾಂತಿಯನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಿಜವಾದ ಆಧ್ಯಾತ್ಮಿಕ ಸಾಧನೆಗಳಿಗೆ ಹೂವುಗಳನ್ನು ಹೇಗೆ ಬಳಸಬೇಕು ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ. ಗುಲಾಬಿ ಹೂವು. ಗುಲಾಬಿ ಹೂವು ಎಂದಾಕ್ಷಣ ನಮಗೆ ಪ್ರೀತಿ ನೆನಪಾಗುತ್ತದೆ. ಕೈಯಲ್ಲಿ ಗುಲಾಬಿ ಹೂಗಳನ್ನು ಹಿಡಿದುಕೊಂಡು ನಮ್ಮ ಪ್ರೀತಿಯನ್ನು ಹೇಳಿಕೊಳ್ಳುವ ಬಗ್ಗೆ ನೆನಪಾಗುವುದು. ಇದಕ್ಕೆ ಸಂಬಂಧಿಸಿದಂತೆ ಆಳವಾದ ಅರ್ಥವಿದೆ. ಆಧ್ಯಾತ್ಮಿಕ ದೃಷ್ಟಿಕೋನದ ಪ್ರಕಾರ ಗುಲಾಬಿ ಹೂವುಗಳು ಪ್ರೀತಿಯಲ್ಲಿನ ಹೆಚ್ಚಳವನ್ನು ಪ್ರತಿನಿಧಿಸುತ್ತದೆ. ನಿಮ್ಮನ್ನು ಉತ್ತಮವಾಗಿಡಲು ಸಹಾಯ ಮಾಡುವುದು ಅಷ್ಟು ಮಾತ್ರವಲ್ಲದೆ ಆಂತರಿಕ ಶಾಂತಿಯನ್ನು ಕೂಡ ತರುವುದು. ಗುಲಾಬಿ ಹೂವುಗಳು ಲಕ್ಷ್ಮೀದೇವಿಯೊಂದಿಗೆ ಸಂಬಂಧವನ್ನು ಹೊಂದಿರುವ ಹೂವಾಗಿದೆ. ದೇವರನ್ನು ಪೂಜಿಸುವುದಕ್ಕೂ ಮುನ್ನ ಸ್ನಾನದ ನೀರಿನಲ್ಲಿ ಗುಲಾಬಿ ದಳಗಳನ್ನು ಸೇರಿಸಿ ಸ್ನಾನ ಮಾಡುವುದರಿಂದ ಶುದ್ಧತೆ ಬರುವುದು ಮತ್ತು ಒತ್ತಡ ಕಡಿಮೆಯಾಗುವುದು. ಮಲ್ಲಿಗೆ ಹೂವು. ಮಲ್ಲಿಗೆ ಹೂವುಗಳು ಮೂಲತಃ ಪೂಜೆ ಪುನಸ್ಕಾರಗಳಲ್ಲಿ ಬಳಸುವಂತಹ ಹೂವಾಗಿದೆ. ಮಲ್ಲಿಗೆ ಹೂವುಗಳು ಅದ್ಭುತವಾದ ಸುವಾಸನೆಯನ್ನು ಹೊಂದಿರುವ ಹೂವಾಗಿದೆ. ಈ ಒಂದು ಮಲ್ಲಿಗೆ ಹೂವು ಪ್ರಾಚೀನ ಕಾಲದಿಂದಲೂ ನಮ್ಮ ಕನಸುಗಳನ್ನು ನನಸಾಗಿಸುವ ಶಕ್ತಿಯನ್ನು ಹೊಂದಿದೆ. ಚೆಂಡು ಹೂವು. ಚೆಂಡು ಹೂವು ಅವುಗಳನ್ನು ದೇವಾಲಯಗಳಲ್ಲಿ ಮತ್ತು ಕೆಲವೊಮ್ಮೆ ಭಯಾನಕ ಚಲನಚಿತ್ರಗಳಲ್ಲಿ ನೋಡುತ್ತೀರಿ. ಮತ್ತು ಒಳ್ಳೆಯ ಉದ್ದೇಶಕ್ಕಾಗಿ ನೀವು ಚೆಂಡು ಹೂವನ್ನು ಬಳಸಿಕೊಳ್ಳುವುದರಿಂದ ನಕಾರಾತ್ಮಕತೆ ದೂರವಾಗುವುದು. ಪ್ರತಿನಿತ್ಯ 1-2 ಚೆಂಡು ಹೂಗಳನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಇಡುವುದರಿಂದ ಧನಾತ್ಮಕ ಶಕ್ತಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸುವುದು. ಇದು ನಿಮಗೆ ಆಧ್ಯಾತ್ಮಿಕ ರಕ್ಷಣೆಯನ್ನು ನೀಡುವುದು. ಈ ಹೂವಿಗೆ ದೈವಿಕ ಶಕ್ತಿಯ ರಕ್ಷಣೆಯನ್ನು ನೀಡುವುದು. ಕಮಲದ ಹೂವು. ಕಮಲದ ಹೂವನ್ನು ಪವಿತ್ರ ಹೂವೆಂದು ಪರಿಗಣಿಸಲಾಗುತ್ತದೆ. ಕಮಲದ ಹೂವುಗಳು ಕೆಸರಿನಲ್ಲಿ ಬೆಳೆದರೂ ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ಮತ್ತು ಪಾವಿತ್ರತೆಯನ್ನು ಎತ್ತಿ ಹಿಡಿಯುವುದು. ಕಮಲದ ಹೂವುಗಳು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುವುದು. ಸ್ಪಷ್ಟವಾದ ಚಿಂತನೆಯನ್ನು ತಂದುಕೊಡುವುದು. ಕಮಲದ ಹೂವುಗಳ ಬಳಿ ಕುಳಿತು ಧ್ಯಾನ ಮಾಡುವುದು ಅಥವಾ ನೀವು ಧ್ಯಾನ ಮಾಡುವಂತಹ ಸಮಯದಲ್ಲಿ ಕಮಲದ ಹೂವುಗಳನ್ನು ಇಟ್ಟುಕೊಳ್ಳುವುದು ಆಂತರಿಕ ಶಾಂತಿಯನ್ನು ತಂದುಕೊಡುವುದು. ಕಮಲದ ಹೂವುಗಳನ್ನು ಪೂಜೆಯಲ್ಲಿ ಬಳಸುವುದರಿಂದ ಹಾಗೂ ಮನೆಯ ಹಾಲ್ನ ಮಧ್ಯದಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದರಲ್ಲಿ ಕಮಲದ ಹೂವನ್ನು ಹಾಕಿಡಿ. ಇದು ಮನೆಗೆ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸುವುದು. ಲ್ಯಾವೆಂಡರ್ ಹೂವುಗಳು. ಲ್ಯಾವೆಂಡರ್ ಹೂವುಗಳು ಅಂತ್ಯಕ್ಕಿಂತ ವೇಗವಾಗಿ ನಿಮ್ಮ ನರಗಳನ್ನು ಶಾಂತಗೊಳಿಸುತ್ತದೆ. ನಿಮ್ಮ ಚಹಾದಲ್ಲಿ, ಧೂಪದ್ರವ್ಯವಾಗಿ ಅಥವಾ ನಿಮ್ಮ ಹಾಸಿಗೆಯ ಬಳಿ ಹೂಗುಚ್ಛಗಳಲ್ಲಿ ಲ್ಯಾವೆಂಡರ್ ಹೂವುಗಳನ್ನು ಇಟ್ಟುಕೊಳ್ಳುವುದರಿಂದ ಅಸ್ತವ್ಯಸ್ತವಾಗಿರುವ ಶಕ್ತಿಯನ್ನು ತೊಡೆದುಹಾಕಬಹುದು ಮತ್ತು ನಿಜವಾಗಿಯೂ ವಿಶ್ರಾಂತಿ ಪಡೆಯಬಹುದು. ಲ್ಯಾವೆಂಡರ್ ಹೂವುಗಳು ಧನಾತ್ಮಕ ಶಕ್ತಿಯನ್ನು ಮನೆಗೆ ಆಕರ್ಷಿಸುವುದು. ಲ್ಯಾವೆಂಡರ್ ಹೂವುಗಳನ್ನು ನಿಮಗೆ ಬಳಸಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಲ್ಯಾವೆಂಡರ್ ಧೂಪವನ್ನು ಮುಸ್ಸಂಜೆ ಸಮಯದಲ್ಲಿ ಮನೆಯಲ್ಲಿ ಹಾಕಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಇತರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.